ಗೈಸ್ ಏನು ಗೊತ್ತಾ, ಇದು ಕಾಳುಗಳು, ತೊಗರಿ ಕಾಳು, ಕಾಳು ಬೀನ್ಸ್ ಹಾಕಿ ಟೊಮೊಟೊ ಬಾತ್ ಮಾಡೋಣ ಅಂಥೇಳಿ ಕೊತ್ತಂಬರಿ ಪುದೀನ ಎಲ್ಲ ನೆನೆಸಿದ್ದೀನಿ. ಆಮೇಲೆ ನನ್ನ ಮಗಳಿಗೆ ಟೊಮೊಟೊ ಬಾತ್ ತಿನ್ನಲ್ಲ, ಅವಳಿಗೆ ತೊಗರಿ ಕಾಳು, ಕಾಳು ಬೀನ್ಸ್ ಹಾಕಿ ಕುಂಬಳಕಾಯಿ ಹಾಕಿ ಚಪಾತಿ ಮಾಡಿ ಪಲ್ಯ ಮಾಡೋಣ ಅಂತ ಬೇಯಿಸ್ತಾ ಇದ್ದೀನಿ. ಕಾಳು ಬೀನ್ಸ್ ಹಾಕಿ ಇದಕ್ಕೆ ಕುಂಬಳಕಾಯಿ ಹಾಕಿ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಗೈಸ್, ಇಲ್ಲಿ ತೊಗರಿ ಕಾಳು ಮತ್ತು ಕಾಳು ಬೀನ್ಸು ಬೇಯಿಸ್ತಾ ಇದ್ದೀನಿ. ಇದಕ್ಕೆ ಕುಂಬಳಕಾಯಿ ಹಾಕಿ ಪಲ್ಯ ಮಾಡಿ ಚಪಾತಿ ಮಾಡ್ತೀನಿ. ಇದು ಕುಂಬಳಕಾಯಿ ಎಲ್ಲ ತೊಳೆದು ಹೆಚ್ಚಿಟ್ಟಿದ್ದೀನಿ. ಏನಂದರೆ ಸೀಸನ್ ವೈಸ್ ಬರೋ ಅವರೆಕಾಳಲ್ಲಿ ಒಂದು ಸರಿ ಅವರೆಕಾಯಿಗೆ ಹಾಕ್ಬೋದು, ತೊಗರಿ ಕಾಳಿಗೆ ಹಾಕ್ಬೋದು, ಪಲ್ಯ ಮಾಡ್ಬೋದು. ಏನು ಗೊತ್ತಾ ಗೈಸ್, ಕ್ಯಾಮ್ರಾ ಆನ್ ಆಗಿದೆ ಅಂದ್ಕೊಂಡು ನಾನು ಮಾತಾಡ್ತಾನೆ ಇದ್ದೀನಿ, ಕ್ಯಾಮ್ರಾ ಆನ್ ಆಗಿಲ್ಲ. ಕಾಳು ಬೀನ್ಸು, ಕುಂಬಳಕಾಯಿ ಹಾಕಿ ಪಲ್ಯ ಮಾಡಿದ್ದೀನಿ. ಇದಕ್ಕೆ ಆ್ಯಸ್ ಯೂಶ್ವಲ್ ಸಾಂಬಾರು ಪುಡಿ, ಖಾರದ ಪುಡಿ, ಹುಚ್ಚಳ ಪುಡಿ, ಅದು ಗೊತ್ತಲ್ಲ, ಆ ಪೌಡ್ರ್ ಹಾಕಿದ್ದೀನಿ. ಈಗ ಸಿದ್ಧವಾಗಿದೆ, ರೆಡಿ ಟು ಹೀಟ್. ಇವತ್ತಿನ ತಿಂಡಿ ಚಪಾತಿ, ಕಾಳು ಬೀನ್ಸು, ತೊಗರಿ ಕಾಳು, ಕುಂಬಳಕಾಯಿ ಹಾಕಿ ಪಲ್ಯ ಮುರ್ಕೊಂಡು ತಿಂದ್ಬಿಟ್ಟೆ. ಆಮೇಲೆ ಅಯ್ಯೋ ಶೂಟ್ ಮಾಡಲಿಲ್ಲ ಅಂಥೇಳಿ ಶೂಟ್ ಮಾಡ್ತಾಯಿದ್ದೀನಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಏನು ಗೊತ್ತಾ ಗೈಸ್, ದುಡ್ಡು ಯಾರಿಗೆ ಬೇಡ, ದುಡ್ಡು ಯಾರಿಗೆ ಬೇಕೋ, ದುಡ್ಡು ಬೇಕಾದವರು ಏನು ಮಾಡಬೇಕಂದ್ರೆ, ಎಲ್ಲರ ಮನೇಲೂ ಆಲೋವೆರಾ ಗಿಡ ಇದ್ದೇ ಇರುತ್ತೆ. ಗುರುವಾರ ಮತ್ತು ಶನಿವಾರ ಬೆಲ್ಲದ ನೀರು ಹಾಕೋದ್ರಿಂದ ಆಲೋವೆರಾ ಚೆನ್ನಾಗಿ ಬರುತ್ತೆ. ಮತ್ತು ಮಕ್ಕಳುಗಳು ಯಾರು ಮಾತು ಕೇಳಲ್ಲ, ಅವರು ಏನು ಮಾಡಬೇಕಂದ್ರೆ, ಗೋಪಿಚಂದ್ರನ ಅಂತ ಸಿಗುತ್ತೆ, 10 ರೂಪಾಯಿ ಅಷ್ಟೇ ಅದು ಗಂಧಿ ಅಂಗಡಿಯಲ್ಲಿ. ಆ ಗೋಪಿಚಂದ್ರನ ನಿಮ್ಮ ಮನೆ ಹತ್ರ ಸಮೀಪದಲ್ಲಿ ಇರೋ ಅದರ ದೇವಸ್ಥಾನಕ್ಕೆ ಗೋಪಿಚಂದ್ರನ ಕೊಡ್ತಾ ಬಂದರೆ ನಿಮ್ಮ ಮಕ್ಕಳುಗಳು ನಿಮ್ಮ ಮಾತುಗಳನ್ನ ಕೇಳ್ತಾರೆ. ನಾನು ಫಸ್ಟು ಪಶ್ಚಿಮಕ್ಕೆ ಹಾಕಿದ್ದೆ, ಆಯಿತಾ. ಮಳೆಯೆಲ್ಲ ಉಡಿಸಿರಲಿಲ್ಲ, ಇದಕ್ಕೆಲ್ಲ ಗೋಡೆಗೆ ಮಳೆ ಉಡಿಸಿರಲಿಲ್ಲ. ಪಶ್ಚಿಮಕ್ಕೆ ಇದು ಹಾಕಿದ್ದೆ, ಗಡಿಯಾರ ಹಾಕಿದ್ದೆ. ಈಗ ಅದಕ್ಕೆ ಪೂರ್ವಕ್ಕೆ ಹಾಕಿದ್ದೀನಿ. ಐಬ್ರೋ ಎಲ್ಲ ಮಾಡಿಸ್ಬೇಕು. ಏನಂದರೆ ಇವತ್ತು ನಾನು ಅವರೆಕಾಳು ಹಾಕ್ಬಿಟ್ಟು ಮೊನ್ನೆ ಕುಂಬಳಕಾಯಿ ಹಾಕಿ ಪಲ್ಯ ಮಾಡಿದ್ದೆ. ಆದರೆ ಇವತ್ತು ಅವರೆಕಾಯಿ ಬದಲು ತೊಗರಿ ಕಾಳು, ಕಾಳು ಬೀನ್ಸು, ಕುಂಬಳಕಾಯಿ ಹಾಕಿ ಪಲ್ಯ ಮಾಡಿ ಚಪಾತಿ ಮಾಡಿದೆ ಅವಳಿಗೆ. ನನಗೇನು ಮಾಡ್ಕೊಂಡಿದ್ದೆ, ತೊಗರಿ ಕಾಳು, ಅದೇ ಕಾಳು ಬೀನ್ಸು, ಮೆಂತ್ಯ ಸೊಪ್ಪು, ಪುದೀನ ಹಾಕಿ ನಾನು ಟೊಮೊಟೊ ಬಾತ್ ಮಾಡಿಕೊಂಡೆ. ಅವರೆಕಾಳು ಸೀಸನ್ನು, ತೊಗರಿಕಾಳು ಸೀಸನಲ್ಲಿ ಹೀಗೆ ಬಳಸ್ಬೋದು. ಅಂದರೆ ಟೊಮೊಟೊ ಬಾತಿಗೆ ಹಾಕ್ಬೋದು, ಪಲಾವ್ ಹಾಕ್ಬೋದು, ಮಸಪ್ ಮಾಡ್ಬೋದು, ಅವರೆಕಾಳು ಉಪ್ಪಿಟ್ಟು ಮಾಡ್ಬೋದು. ನಾನು ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೆ, ಬಟ್ ಅದು ಶೂಟ್ ಮಾಡಲಿಲ್ಲ, ಮರ್ತೋಗಿತ್ತು. ಮತ್ತು ಅವರೆಕಾಳನ್ನು ಬೇಯಿಸಿ ಹೋಳ್ಗೆ ಮಾಡ್ಕೊತಾರೆ. ಅವರೆಕಾಳಲ್ಲಿ ಉಸ್ಲಿ ಮಾಡ್ಬೋದು, ಅವರೆಕಾಳು ಬಸ್ಸಾರು ಮಾಡ್ಬೋದು, ಅವರೆಕಾಳ್ದು ರೊಟ್ಟಿ ಮಾಡ್ಬೋದು. ಅವರೆಕಾಳು ಹಿಚ್ಕಿದ ಬೇಳೆ ಹಾಕಿ ಮಸಾಲೆ ಹಾಕಿ ಸಾರು ಮಾಡೋದ್ರಿಂದ ಅದಕ್ಕೆ ದೋಸೆ, ಇಡ್ಲಿ ಕಾಂಬಿನೇಷನು ಸಖತ್ತಾಗಿರುತ್ತೆ. ನಾನಂತೂ ಸೀಸನ್ ಮುಗಿಯೋವರೆಗೂ ಮಾಡ್ತಾನೆ ಇರ್ತೀನಿ. ಅದು ಸೀಸನ್ ವೈಸ್ ಬರುವಂಥ ತರಕಾರಿಗಳನ್ನ, ಕಾಳುಗಳನ್ನ ಎಲ್ಲ ತಿನ್ನಬೇಕಂತಲ್ಲ, ಹಾಗಾಗಿ ನಾನು ಈಗ ಎಲ್ಲ ಮಾಡಿದ್ದೀನಿ. ಬಸ್ಸಾರು ಮಾಡ್ಬೋದು, ಉಪ್ಸಾರು ಮಾಡ್ಬೋದು, ಹುಳಿ ಸಾರು ಮಾಡಿಲ್ಲ ನಾನಿನ್ನ. ಮತ್ತು ಮಸಾಲೆ ಹಿಚ್ಕಿದ ಬೇಳೆ ಮಾಡಿಲ್ಲ ಇನ್ನು. ಇಷ್ಟು ಮಾಡಬೇಕು. ಇನ್ನು ಅವರೆಕಾಳು ಉಪ್ಪಿಟ್ಟಾಯಿತು, ಟೊಮೊಟೊ ಬಾತ್ಗಾಯಿತು, ಪಲಾವ್ಗಾಯಿತು. ನೆಕ್ಸ್ಟ್ ಹಿಚ್ಕಿದ ಬೇಳೆ ಮಾಡಬೇಕು. ಅಂದರೆ ಜನವರಿ ಸಂಕ್ರಾಂತಿ ಬರೋ ಒಳಗಡೆ ನಾವೇನೇನು ಬೇಕೋ ಅದನ್ನು ಮಾಡಿಕೊಂಡು ತಿಂದುಬಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆಲ್ಲ ಹುಳ ಆಗಿಬಿಡುತ್ತೆ. ಬೆಳಗ್ಗೆ ಹೊತ್ತು ಆ್ಯಸ್ ಯೂಶ್ವಲ್ ನಾನು ಗಂಜಿ ಮಾಡ್ತೀನಿ. ಗಂಜಿ ಅಂದರೆ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮಾಲ್ಟ್. ಅದಕ್ಕೆಲ್ಲ ಥರದ್ದು ಕಾಳುಗಳು, ಗೋಧಿ, ಕುಚ್ಚಲಕ್ಕಿ,
1 ಕೆ ಜಿ ರಾಗಿ, 1 ಕೆ ಜಿ ಗೋಧಿ, 1 ಕೆ ಜಿ ಕುಚ್ಚಲಕ್ಕಿ, ಬಾರ್ಲಿ, ಹುರುಳಿಕಾಳು, ಹೆಸ್ರು ಕಾಳು, ಕಾಳುಮೆಣಸು, ಒಂದೆರಡು ಕಾಳುಮೆಣಸು, ಜೀರಿಗೆ, ಸ್ವಲ್ಪ ಹಿಂಗು, ಮತ್ತಿನ್ನೇನು ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಥರದ್ದು ಕಾಳುಗಳೆಲ್ಲ ಹಾಕಿ ಬಿಲ್ ಮಾಡಿಸಿಟ್ಕೊಂಡಿರ್ತೀನಿ. ಅದರದ್ದು ಬೆಳಗ್ಗೆ ಗಂಜಿ ಕುಡಿತೀನಿ, ರಾತ್ರಿ ಹೊತ್ತು ಮುದ್ದೆ ಮಾಡ್ಕೊತೀವಿ. ಬೆಳಗ್ಗೆ ಎದ್ದ ತಕ್ಷಣ ಅವಳು ಜಿಮ್ಮಿಗೆ ಹೋಗ್ತಾಳಲ್ಲ, ಅವಳಿಗೆ ಗಂಜಿ ಮಾಡಿ ಇಟ್ಬಿಡ್ತೀನಿ. ತಿಂದ್ಕೊಂಡು ಜಿಮ್ಮಿಗೆ ಹೋಗ್ಬೇಕಾರೆಲ್ಲ ಖಾಲಿ ಹೊಟ್ಟೆಲಿ ಹೋಗ್ಬಾರ್ದಲ್ಲ, ಅದಕ್ಕೆ ಬೆಳಗ್ಗೆ ಗಂಜಿ ಕುಡಿದು ಅವಳು ಜಿಮ್ಮಿಗೆ ಹೋಗ್ತಾಳೆ. ನಾನು ಬೆಳಗ್ಗೆ ಗಂಜಿ ಕುಡಿತೀನಿ. ಆಮೇಲೆ ಏನಿದ್ರು ಟಿಫನ್ನ ಮಾಡ್ಕೊತೀವಿ. ನನಗೆ ಅಲ್ಝೈಮರ್ ಕಾಯಿಲೆ ಏನಾದರೂ ಬಂದಿರಬೇಕು, ಅದಕ್ಕೆ ಜ್ಞಾಪಕನೇ ಇರಲ್ಲ. ಏನೋ ಮಾತಾಡಬೇಕು ಅಂದ್ಕೊತೀನಿ, ಅದು ಜ್ಞಾಪಿಸ್ಕೊಂಡು ಸಾಕಾಗ್ಬಿಡುತ್ತೆ. ಬೇಗನೆ ಬರಬೇಕಿತ್ತು. ಎವ್ರಿ ಸಂಡೇ ಇರುತ್ತಾ ಅಥವಾ ಎವ್ರಿ ಡೇ ಇರುತ್ತಾ? ಏನಾದರೂ ಒಂದು ಇದ್ದೇ ಇರುತ್ತಿಲ್ಲ ಮೇಳಗಳು. ನಾವೇ ಬರೋಲ್ಲ ಗೂಬೆಗಳು. ಮೆಲ್ಲ 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 ಮೆಲ್ಲ. ಏನಂದ್ರೆ ಥರ ಚೆನ್ನಾಗಿರುತ್ತೆ ಫುಲ್ ಹಿಡಿಯೋಕ್ಕೆ. ಇಂಡಿಯನ್ ಕ್ರಾಫ್ಟ್ ಎಕ್ಸ್ ಅಂದರೆ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ಅದು ಲೈಟಿಂಗ್ಸ್ದು ಕಾಣಲಾಟ. ಸೋಫಾನೇ ಇದೆ ನೋಡು. ಸೊ ನಾವು ಆ ಸೋಫಾ ಐಡಿಯಾನೇ ಇಲ್ಲ ನಮಗೆ. ಸುಮ್ಮನೆ ಅದು ತಿಂದ್ವಿ, ಇಲ್ಲಿ ಏನಾರು ತಿನ್ಬೋದಿತ್ತು. ಈ ಕಡೆ ಆಚೆ ಕಡೆ ಇಟ್ಕೊಂಡಿಲ್ಲ. ಕಾಲು ಎಳಿಯೋರೆ ಜಾಸ್ತಿ ನನಗೆ. ಅಪ್ಪ ನನ್ನ ಲುಕ್ಕಿ ಹಂಗಿದೆಯೋ ಏನೋ ಗೊತ್ತಿಲ್ಲ. ಬ್ಯಾಂಗಲೂರು ಜಾತ್ರೆ, ಚನ್ನಬಸಪ್ಪನ ಜಾತ್ರೆ. ಅವನಿಗೆ ಕೊಡ್ಸ್ಕೊಂಬರಾಗೈತೆ. ಅವನು ಇದು ಇಂತ ಬೇಕು ಅಂತ ಸಮಾಧಾನ 100 ತಗೊಳ್ಳಿ, ಅದು ಬೇಡ ಅಂದ ಅವನು. ಅದು ಚೆನ್ನಾಗಿ ಬರಲ್ಲ ಅಂತ ಅಂದರು, ಅದಕ್ಕೆ ಅಂತ ಹೋಗ್ಲಿ ಬಾ. ಏನು ಕಿಡ್ಸ್ ಏನಕ್ಕೆ? ಯಾರಿಗೆ ಕಿಡ್ಸಿದ್ದಾರೆ ನಮ್ಮ ಮನೇಲಿ?
ಒಂದು ನಿಮಿಷ. ಹಾಂ ಇದು ಬಂದೆ. ಅವನಿಗೆ ಬೇಕಾದಂಥ ಯಾವುದೋ ಒಂದು ಏನೇ कितना काल के जी आते हैं? ಏನು ಏನೋ ಮಾಡ್ತಾ ಇದ್ದಾರೆ. ಮತ್ತೇನು ಮಾಡ್ತಾ ಇರೋದು? ಅದೇ ಬೋಟಿ. ಮಸಾಲ, ಅದಕ್ಕೆ ಏನಕ್ಕೆ ಬೇಕಾದ್ರೆ ನಾನು ಹಾಕ್ತೀನಿ. ಚಿಕನ್ ಸರಿ ಬಾ ಹೋಗೋಣ. ಬಂದಿದ್ದಕ್ಕೆ 2 ವಸ್ತು ಪರ್ಚೇಸ್ ಮಾಡು. ಪುಟ್ಟ ಉಪ್ಪಿನಕಾಯಿ. ಇದು ನಿನ್ನೆ ತಂದಿದೆ ಆಯಿತಾ. ಇದು ಚೆನ್ನಾಗಿ ನೀರು ಕಾಣ್ತಾ ಇಟ್ಟಿದ್ದಲ್ಲ, ಅದಕ್ಕೆ ಹಿಂಗೆ ತೋರಿಸೋಣ ಅಂತ ಶೂಟ್ ಮಾಡಿದೆ. ಗಾಯ್ಸ್, ಹುರುಳಿಕಾಳನ್ನ ಆರಿಸ್ತಾ ಇದ್ದೆ, ಕ್ಲೀನ್ ಮಾಡ್ತಾಯಿದ್ದೆ. ಇವತ್ತು ಏಕಾದಶಿ ಅಂತೆ. ಏಕಾದಶಿ ದಿನ ಹುರುಳಿಕಾಳಲ್ಲಿ ಏನಾದರೂ ಮಾಡಿಕೊಂಡು ತಿನ್ಬೋದಂತೆ. ಹುರುಳಿಕಾಳಲ್ಲಿ ಚಟ್ನಿ ಮಾಡ್ಬೋದು, ಬಸ್ಸಾರು ಮಾಡ್ಬೋದು, ಮೊಳಕೆ ಕಟ್ಬೋದು. ನಾನು ಮೊಳಕೆ ಕಟ್ಟೋಣ ಅಂದ್ಕೊಂಡೆ, ಸುಮಾರು ತರಕಾರಿ ಇತ್ತು, ಹಂಗಾಗಿ ಕಟ್ಟೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಹುರಿದುಳಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಮಂಡೇ.